ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಅ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಎಲ್ರದ್ದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತ ಅನ್ಕೋತೀನಿ. ಸೊ ನಮ್ಮನೇಲಿ ಪ್ರಿಪ್ರೇಷನ್ಸ್ ಅಂದರೆ ಕ್ಲೀನಿಂಗ್ ಪ್ರಿಪ್ರೇಷನ್ಸಿಂದ ವೀಡಿಯೋ ಶೂಟ್ ಮಾಡಿದ್ದೀನಿ. ಎಲ್ಲ ಶಾರ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕಂದರೆ ಹಬ್ಬ ಹಾಗೆ ಇನ್ 2 ಡೇಸ್ಗೆ ನಂದು ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ನಂದು ಸೀಮಂತ ಆಯಿತು. 7th ಮಂತ್ ಸೀಮಂತ. ಎಲ್ಲರೂ 9th ಮಂತ್ ಅಂತ ಅಂದ್ಕೊಂಬಿಟ್ಟಿದ್ರಿ. ಸೊ ಇಲ್ಲ, 7th ಮಂತದ್ದು ಸೀಮಂತ. ಬಿಕಾಸ್ ಸೆಪ್ಟೆಂಬರಲ್ಲಿ ಪಿತೃಪಕ್ಷ ಇರೋದ್ರಿಂದ ನಾವು ಆ ಟೈಮಲ್ಲಿ ಯಾವುದೇ ಥರ ಫಂಕ್ಷನ್ಗಳನ್ನ ಮಾಡೋದಿಲ್ಲ. ಅದಕ್ಕೆ ಸರಿ 7th ಮಂತ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ 7th ಮಂತ್ಗೆ ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು, ಈ ಸತಿ ನಮ್ಮ ಅತ್ತೆ ಮತ್ತು ಭಾಸ್ಕರ್ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಕ್ಲೀನಿಂಗಲ್ಲಿ. ಸೊ ಕ್ಲೀನ್ ಮಾಡಬೇಕಾದಾಗ ಈ ಬೊಂಬೆ ಸಿಕ್ತು, ಮೇಲೆ ಇಟ್ಬಿಟ್ಟಿದ್ದೆ. ಇದ್ರ ಜೊತೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಟ ಆಡಿದ್ದೀನೋ, ಇದನ್ನು ಬೇಕು ಅಂತ ಎಷ್ಟು ಆಟ ಕೂಡ ಮಾಡಿದ್ದೀನೋ ನಮ್ಮ ಅಪ್ಪ ಹತ್ರ ತೆಕ್ಕೊಡೋದಕ್ಕೆ. ಸೊ ರೂಮ್ದೆಲ್ಲ ಸಾಮಾನೆಲ್ಲ ಹಾಲಿಗೆ ಹಾಕ್ಕೊಂಡ್ವಿ. ನೆಟ್ಟು ಮತ್ತು ಚೇರು, ಬಟ್ಟೆಗಳು. ಆಲ್ಮೋಸ್ಟ್ ನಾನಂತೂ ಕನ್ಸೀವ್ ಆದಾಗಿಂದ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ನೋಡ್ತಿರ್ಬೋದು ಎಷ್ಟು ಕಸ ಇದೆ ಅಂತ. ನನಗೆ ಆಶ್ಚರ್ಯ ಆಗೋದು, ಇಷ್ಟು ಕಸ ತುಂಬಿಟ್ಕೊಂಡಿದ್ವ ಬೆಡ್ ಕೆಳಗೆಲ್ಲ ಅಂತಂದ್ಬಿಟ್ಟು. ಸೊ ಎಲ್ಲನೂ ಕಂಪ್ಲೀಟ್ ನೀಟ್ ಆಯಿತು. ರೂಮ್ ಆಗಿದ ತಕ್ಷಣ ಈ ಕಡೆ ಕಿಚನ್ದು ಕೂಡ ಎಲ್ಲ 1 by 1 ಎತ್ತಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಎಲ್ಲ ಪಾಪ ವಾಷಿಂಗೆಲ್ಲ ನಮ್ಮ ಅತ್ತೆ ಅವ್ರದ್ದೇ. ಈ ಥರ ಸ್ಕ್ರಬ್ ಮಾಡೋದು, ಎಲ್ಲ ಜಿಡ್ಡೆಲ್ಲ ತಿಕ್ಕಿ ತೊಳೆಯೋದೆ ಭಾಸ್ಕರ್ ಕೆಲಸ ಆಗಿತ್ತು. ಸೊ ಒಬ್ರೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಆಗುತ್ತೆ ಅಂತ ನಾನು ಜಾಸ್ತಿ ಕುತ್ಕೊಂಡು ಮಾಡೋ ಕೆಲಸಗಳು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಸೊ ಡಬ್ಬಿಗೆಲ್ಲನೂ ಹಾಕ್ಕೊಡೋದೆಲ್ಲ ಸ್ವಲ್ಪ ಮಾಡಿ ಎತ್ಕೊಡೋದೆಲ್ಲ ಎತ್ತಿಟ್ಟು ಬೆಳಗ್ಗೆ 1 ದಿವಸ ಶುರು ಮಾಡಿದ್ದು, 2 ದಿವಸ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಟ್ವಿ. ಹಾಲಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ, ಸ್ಕ್ರೀನು ಮತ್ತು ದಿವಾನ ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮುಗ್ದೋಗ್ತಿತ್ತು. ಸೊ ನೋಡ್ತಿರ್ಬೋದು ಇನ್ನಷ್ಟು ಲಾಟು ಪಾತ್ರೆಗಳಿದ್ದಾವೆ. ಸೊ ಅಜ್ಜಿ ಬಂದಿದ್ದಾರೆ ಮನೆಗೆ. ಸೊ ಹಬ್ಬ ಕೂಡ ಇತ್ತಲ್ವ, ಹಾಗೆ ನನ್ನ ಫಂಕ್ಷನ್ ಕೂಡ ಇತ್ತಲ್ವ, ಎರಡಕ್ಕೂ ಆಗುತ್ತೆ ಅಂತ ಇಲ್ಲಿ ಅಜ್ಜಿ ಬಂದಿದ್ದಾರೆ. ಅದಕ್ಕೆ ಅಜ್ಜಿಗೆ ಹೇಳ್ತಿದ್ದೀನಿ ಹಾಯ್ ಮಾಡಿ ಅಂತ. ಅಜ್ಜಿಗೆ ಗೊತ್ತಾಗ್ತಿಲ್ಲ ಏನು ಹೇಳ್ತಿದ್ದಾಳೆ ಅವಳು ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಮಾವ ಹೇಳ್ತಿದ್ದಾರೆ ಹಾಯ್ ಮಾಡು ಅಂತ ಅಂದ್ಬಿಟ್ಟು. ತುಂಬಾ ಅಂತಾರೆ ದೊಡ್ಡ ತಲೆ ಅಂತ ಅನ್ಬೋದು ನಮ್ಮ ಅಜ್ಜಿ. ಖುಷಿ ಆಯಿತು. ನಾನೊಂದು ಕಡೆ ಇಲ್ಲೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ನೈಟೇ ರೆಡಿ ಮಾಡ್ಕೊಳ್ಳೋಣ ಅಂತ. ಇದು ಗುರುವಾರ ನೈಟ್ ವ್ಲಾಗು. ಸೊ ನೋಡಿ ನಮ್ಮ ಅಜ್ಜಿ ಬೊಂಬೆ ಇಟ್ಕೊಂಡು ಅದನ್ನು ಮುದ್ದು ಮಾಡ್ತಾ ಇರೋದು. ಅದಕ್ಕೆ ಅಯ್ಯೋ ಮೂಗು ನೋಡು, ಅಯ್ಯೋ ಕಣ್ಣು ನೋಡು ಅಂತ ಅದನ್ನು ಸಮಾಧಾನ ಮಾಡೋ ಥರ ಅದ್ರ ಜೊತೆ ಆಟಾಡ್ತಾ ಇದ್ದಾರೆ. ಅದೇ ಅಂತಿದ್ರು, ನಿಜವಾದ ಮಗು ಇದ್ದಂಗೆ ಇದೆ ಅಂತ. ನಾನು ಈ ಥರ ಸಿಂಪಲ್ಲಾಗಿ ಸ್ಯಾರಿ ಇದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಂಡಿದ್ದು ಸ್ಯಾರಿ. ಸಿಂಪಲ್ಲಾಗೇ ನಾನು ಇಲ್ಲಿ ದೇವ್ರ ಮನೆ ಮುಂದೆನೇ ಕೂರಿಸ್ಕೊಂಡೆ. ಆ ಬಿಲ್ಡಿಂಗಲ್ಲೇ ನಾವು ಜೋರಾಗಿ ಮಾಡ್ತಿದ್ವಿ. ಈ ಸತಿ ನಾವೇ ಫುಲ್ಲು ಸಿಂಪಲ್ಲು. ಅದನ್ನೇ ಹೇಳ್ತಿದ್ರು ಮೇಲ್ಗಡೆ ಮನೆಯವರೆಲ್ಲನೂ, ಸಿಂಪಲ್ಲಾಗಿ ಹಾಕಿದ್ರು, ಪೂಜೆ ಚೆನ್ನಾಗಾಗಿದೆ ಅಂತ. ಮೀನ್ಮೇಲೆ ರಂಗೋಲಿ ಯಾರು ಹಾಕಿರೋದು ಅಂದ್ಕೊಂಡಿದ್ದೀರಾ? ಓನ್ಲಿ ಭಾಸ್ಕರ್ ಅವ್ರು ಹಾಕಿರೋ ರಂಗೋಲಿ. ಈಗ ಪ್ರತಿ ವರ್ಷ ನಾವು ಮಲಗ್ತಾನೆ ಇರಲಿಲ್ಲ, 3 ಗಂಟೆ ತನಕ ಆಗೋದು ಎಲ್ಲ. ಮತ್ತು 4 ಗಂಟೆಗೆ ಸ್ನಾನ ಮಾಡಿ ಪೂಜೆಗೆ ಬಂದುಬಿಡ್ತಾಯಿದ್ದೆ. ಬಟ್ ಈ ವರ್ಷ 12:30ವರೆಗೆ ಮಲ್ಕೊಂಬಿಟ್ವಿ. ಸೊ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗೀತು. ನಾನು ಎವ್ರಿ ಟೈಮ್ ರೆಡ್ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡೋದು. ಅದರಲ್ಲೂ ಈ ಸ್ಯಾರಿ ಇದು ಓಂ ಶಕ್ತಿಗೆ ಹೋದಾಗ ಮಾಲೆ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿ. ಆ ಸ್ಯಾರಿಲೇ ನಾನು ಪ್ರತಿ ವರ್ಷ ಪೂಜೆ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಬೆಳಗ್ಗೆನೇ ಪೂಜೆ ಚೆನ್ನಾಗಾಯಿತು. ಭಾಸ್ಕರ್ ಅಂತೂ ತುಂಬ ಬ್ಯುಸಿ ಇದ್ದರು. ಅವ್ರಿಗೊಂದು ಹೂವು ತಂದುಕೊಡೋದಕ್ಕಾಗಲಿ, ಒಂದು ದೇವ್ರ ಸಾಮಾನು ತಂದುಕೊಡೋದಕ್ಕಾಗಲಿ ಕೂಡ ಆಗಲಿ. ಬಿಕಾಸ್ ಇನ್ 2 ಡೇಸ್ ಫಂಕ್ಷನ್ ಬೇರೆ ಇದೆ, ಅದ್ರ ಪ್ರಿಪ್ರೇಷನ್ಸ್ ಎಲ್ಲ ನೋಡಬೇಕಿತ್ತು. ತುಂಬಾ ಗಜಿಬಿಜಿ ಆಗ್ತಾಯಿತ್ತು. ಅದಕ್ಕೆ ಅವತ್ತಿನ ರಾತ್ರಿ ಲೇಟಾಗಿ ಹೋಗೋಷ್ಟೊತ್ತಲ್ಲಿ ನಮಗೆ ಜಾಸ್ತಿ ಹೂವುಗಳೂ ಸಿಕ್ಕಲಿಲ್ಲ. ಅದಕ್ಕೆ ಒಂದು ಹಾರ ಮಾತ್ರ ತೊಗೊಂಡು ಮನೆ ದೇವ್ರ ಫೋಟೋಗೆ ಮತ್ತು ಲಕ್ಷ್ಮೀ ದೇವಿಗೆ ಒಂದು ಫೋಟೋಗೆ ಹಾಕಿಬಿಟ್ಟು, ಇನ್ನು ಮಿಕ್ಕಿದ ಸಂಜೆ ಏನಾದರೂ ಹೂ ಸಿಕ್ಕಿದ್ರೆ ತೊಗೊಂಬಂದು ಇಡೋಣ ಅಂತ ಅಂದ್ಬಿಟ್ಟು ಅವರು ಅಂತಿದ್ರು. ಸ್ವಲ್ಪ ಮಾಮೂಲಿಗೆ ಸಿಂಪಲ್ಲಾಗಿ ಮನೇಲಿ ನೆಮ್ಮದಿಯಾಗಿ ಪೂಜೆ ಕೂಡ ಆಯಿತು. ಬೆಳಗ್ಗೆ ಅದು ಏನೋ ಒಳ್ಳೆ ಟೈಮ್ 6:30 to 8:30 ಅಂತ ಏನೋ ಹೇಳಿದರು. ಅಷ್ಟರೊಳಗೆ ನಮ್ಮ ಮನೇಲೂ ಕೂಡ ಪೂಜೆ ಆಗಿತ್ತು ಪ್ಲೆಸೆಂಟಾಗಿ. ಈ ವರ್ಷ ಬಿಟ್ಬಿಡ್ಬೋದಾಗಿತ್ತು, ಅದೇನೋ ಬಿಡೋಕ್ಕೆ ನನಗಂತೂ ಮನಸ್ಸೇ ಇಲ್ಲ. ಮತ್ತು ಈ ವರ್ಷ ಬಿಟ್ಟರೆ ಇನ್ನು 3 ವರ್ಷವರೆಗೂ ಅದು ಮಾಡೋದಕ್ಕೆ ಟೈಮೇ ಕೂಡ ಬರೋಲ್ಲ, ಆ ಥರ ಆಗುತ್ತಂತೆ. ಬಟ್ ಯಾಕೆ ತೊಗೊಳ್ಳೋದು ರಿಸ್ಕು? ಸ್ವಲ್ಪ ಕಷ್ಟಪಟ್ಟು ಮಾಡಿಬಿಟ್ರೆ ಆಗಿಬಿಡುತ್ತೆ, ಮನಸ್ಸಿಗೂ ಸಮಾಧಾನ ಇರುತ್ತೆ. ಮಾಡಿಲ್ವಲ್ಲ ಅನ್ನೋದಿರಬಾರ್ದು ಅಂತ. ಅದಕ್ಕೆ ಮನಸ್ಫೂರ್ತಿಯಾಗಿ ಪೂಜೆ ಎಲ್ಲ ಮಾಡಿ ದೇವ್ರ ಆಶೀರ್ವಾದ ಅಂತೂ ಬೆಳಗ್ಗೆನೇ ಸಿಕ್ಬಿಡ್ತು. ಕಳಶದ ಮೇಲೆ ಹೂವು ಭಾಸ್ಕರ್ಗೆ ಆವತ್ತು ಬಲಗಡೆಯಿಂದನೇ ಕೊಡ್ತು. ನನಗಂತೂ ಸಖತ್ ಖುಷಿ ಆಯಿತು. ನಾನು ಒಳಗಡೆ ಅಡುಗೆ ಮನೇಲಿ ಏನೋ ಇದ್ದೆ, ಅವರೇ ನೋಡಿದ್ರು. ನಮ್ಮ ಮನೇಲಿ ಹೆಂಗೆ ಅಂದರೆ ಯಾರು ಹೂವು ಬಿದ್ದಿದ್ದು ನೋಡ್ತಾರೋ ಅವ್ರು ಎತ್ಕೊಂಡು ಬಿಡ್ತಾರೆ.
ಭಾಸ್ಕರ್ ಇಲ್ಲಿ ಮಧ್ಯಾಹ್ನಕ್ಕೆ ಪ್ರಸಾದ ಮಾಡಿ 2ನೇ ಮಂಗಳಾರತಿ ಮಾಡ್ತಿದ್ದೆ. ಪ್ರಸಾದ ಎಲ್ಲ ಇಟ್ಬಿಟ್ಟು ಅವ್ರು ಮಂಗಳಾರತಿನ ಮಾಡ್ತಾಯಿದ್ದಾರೆ. ನಾನು ಎವ್ರಿ ಟೈಮ್ ಒಂದು 5 ಥರ ಆದರೂ ನೈವೇದ್ಯ ಮಾಡ್ತಿದ್ದೆ. ಈ ಸತಿ ಆಗಲಿಲ್ಲ. ಗಸಗಸೆ ಪಾಯಸ ಮಾತ್ರ, ಹೆಸರುಬೇಳೆ ಪಾಯಸ ಮಾತ್ರ ನಾನು ಇಲ್ಲಿ ಮಾಡಿಕೊಂಡೆ. ಪೂಜೆ ಎಲ್ಲ ಕೂಡ ಚೆನ್ನಾಗಾಯಿತು. ನೆಕ್ಸ್ಟ್ ಡೇ ಇನ್ನು ಇದು ಬೇರೆ ಇತ್ತಲ್ವ, ನಂದು ಸೀಮಂತ ಬೇರೆ ಇತ್ತಲ್ಲ. ಇನ್ನು ಇದು ಫ್ರೈಡೇ ಆದರೆ ನಂದು ಸಂಡೇ ಇತ್ತು. ಇನ್ನು 2 ಡೇಸ್ಗೆ ನೆಕ್ಸ್ಟ್ ಡೇಗೆ ಫಂಕ್ಷನ್ ಬ್ಯುಸಿಲಿರ್ತೀವಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆನೆಲ್ಲ ಮುಗಿಸಿ ಮತ್ತೆ ನಾನು ಶನಿವಾರ ಬೆಳಿಗ್ಗೆನೇ ಎತ್ಬಿಟ್ಟೆ. ಎಲ್ಲನೂ ಕಳಶ ಎಲ್ಲನೂ ಕೂಡ ಜರುಗಿಸ್ಕೊಂಡ್ಬಿಟ್ಟೆ. ತುಂಬ ಚೆನ್ನಾಗಾಯಿತು. ನಿಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೋತೀನಿ. ಸೊ ಪೂಜೆ ಎಲ್ಲ ಮುಗಿದು ಮಧ್ಯಾಹ್ನ ಒಂದು ಕಡೆ ಅಡುಗೆ ಆಗ್ತಿತ್ತು. ಅಡುಗೆನೂ ಆ್ಯಸ್ ಯೂಶ್ವಲ್ ಪಲಾವ್ ಮಾಡಿಬಿಟ್ಟೆ ನಾನು. ಬೆಳಗ್ಗೆ ಆ್ಯಕ್ಚುಲಿ ಹೋಟ್ಲ್ ತರಿಸಿ ತಿನ್ಕೊಂಡ್ವಿ ಇಡ್ಲಿ. ಮಧ್ಯಾಹ್ನಕ್ಕೆ ಪಲಾವ್ ಥರ ಸಿಂಗಲ್ ಪಾಟ್ ರೆಸಿಪಿ ಥರ ಮಾಡಿಬಿಟ್ಟೆ. ಎಲ್ಲರೂ ಮಾತಾಡಿಕೊಂಡು ತಮಾಷೆ ಕೂತ್ಕೊಂಡಿದ್ರು. ಒಂಥರ ಮನೇಲಿ ಯಾರಾದರೂ ದೊಡ್ಡವರು ಇದ್ದರೆ ಅಥವಾ ಮಕ್ಕಳಿದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅವ್ರ ಹತ್ರ ಮಾತಾಡೋಕ್ಕೆ ಗಲಗಲ ಅಂತಿರುತ್ತೆ ಮನೆ. ನನಗಂತೂ ಸಖತ್ ಖುಷಿ. ಆ ಥರ ಮನೆ ತುಂಬ ಜನ ಓಡಾಡ್ತಾ ಇದ್ದರೆ ಮಾತಾಡಿಕೊಂಡು ಟೈಮ್ ಪಾಸ್ ಚೆನ್ನಾಗಾಗ್ಬಿಡುತ್ತೆ. ಟೈಮ್ ಹೋಗೋದು ಗೊತ್ತಾಗಲ್ಲ. ಮೀನ್ಮೇಲೆ ರೆಸ್ಟ್ ಮಾಡಬೇಕಾದಾಗ ಒಬ್ಬಳೇ ಇರಬೇಕು. ಆಮೇಲೆ ಹಬ್ಬದ ದಿವಸನೇ ನಾನು ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಡಿಸೈಡ್ ಆದೆ. ಬಿಕಾಸ್ ಶನಿವಾರ ತುಂಬ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಅದಕ್ಕೆ ಅವತ್ತೇ ಪ್ಲ್ಯಾನ್ ಮಾಡಿ ಮೆಹಂದಿಯನ್ನು ಕರೆಸ್ಬಿಡೋಣ ಅಂತ ನಾನು ಒಬ್ಬಳೇ ಹಾಕಿಸ್ಕೊಂಡಿದ್ದು. ಯಾರೂ ಹಾಕಿಸ್ಕೊಳ್ಳಿಲ್ಲ. ಬಟ್ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನನಗೆ ಮೆಹಂದಿ. ನೋಡಿ, ನಾನು ತೋರಿಸಿದ ಕಾರ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಯೂಶ್ವಲಿ ಯಾವ ಥರ ಬೇಬಿ ಕಾರ್ಟ್ ಅಂತ. ಅಲ್ಲಿ ಕಾಣಿಸುತ್ತೆ ನೋಡಿ, ಆ ಥರ ರೆಪ್ರೆಸೆಂಟೇಷನ್ ಪಿಕ್ಚರ್ ತೋರಿಸಿದ್ದು. ಒಳ್ಳೆ ಕೋತಿ ಥರ ಹಾಕ್ತಾಯಿದ್ದಾನೆ ಅವನು. ಮತ್ತು ನನಗೆ ಸಿಟ್ಟು ಬಂತು. ನನಗೆ ಹಿಂದಿ ಬರೋಲ್ಲ, ಅವನಿಗೆ ಕನ್ನಡ ಬರೋಲ್ಲ. ಹಂಗಾಗೋಗಿತ್ತು. ಮತ್ತು ಭಾಸ್ಕರ್ಗೆ ಫೋನ್ ಮಾಡಿ ಇಲ್ಲ ಅವ್ನು ಸರಿಗೆ ಹಾಕ್ತಿಲ್ಲ ಅಂತ ನಾನು ಬೇಜಾರು ಮಾಡಿ ಹೇಳೋದಕ್ಕೂ ಅವ್ರು ಸರಿ ಇರು ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿ ಅವರು ಅವನಿಗೆ ಬೈದಿದ್ದಕ್ಕೂ ಮತ್ತು ಅವ್ನು ಏನು ಮಾಡ್ದ, ಕಂಪ್ಲೀಟ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಮತ್ತೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ತಾ. ಬಿಕಾಸ್ ನನ್ನ ಹತ್ರ ಕಾಸ್ಟ್ ಜಾಸ್ತಿ ತೊಗೊಂಡ. 2500 ಏನೋ ಹೇಳಿದ್ದು ನಮಗೆ ಅವ್ನ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ಇನ್ನು ನಾನು ಬೇಜಾರಿದ್ದರೆ ಭಾಸ್ಕರು ಬೇಜಾರಾಗ್ತಾರೆ. ಅವಳಿಗೆ ಹಾಕಿಸ್ಬೇಕು ಅಂದ್ಕೊಂಡು ನೋಡಿ ಅಷ್ಟು ಚೆನ್ನಾಗಿದೆ ಬೊಂಬೆ. ಅದನ್ನು ಆ ಥರ ಹಾಕಿಟ್ಟಿದ್ದ ನನ್ನ ಕೈಗೆ. ಸಾಯಂಕಾಲ ಆಗೋಯ್ತು. ಇದೆಲ್ಲ ದಿನ ನಾನು ಮಧ್ಯಾಹ್ನ ಕರೆಸಿ ಹಾಕಿಸ್ಕೊಂಡು ಸಾಯಂಕಾಲ ಇನ್ನೆಲ್ಲ ಕುಂಕುಮ ಕೊಡೋಕೆ ರೆಡಿ ಆಗೋಣ ಅಂತ ನಾನು ಅಂದ್ಕೊಂಡ್ರೆ ನಂದು ಸಾಯಂಕಾಲ ತನಕ ಆಗ್ತಾನೇ ಇತ್ತು. ಭಾಸ್ಕರೇ ಬಂದರು. ಮತ್ತು ಸ್ವಲ್ಪ ಹೂವೆಲ್ಲ ತಂದು ದೇವ್ರಿಗೆ ಮತ್ತೆ ಅಲಂಕಾರ ಮಾಡಿ ಹೂವೆಲ್ಲ ಮುಡಿಸಿ ಮತ್ತು ಪೂಜೆ ಮಾಡಿದ್ವಿ. ಸಂಜೆನೂ ಕೂಡ ಮಂಗಳಾರತಿಗೆ ಅರ್ಶಿನ ಕುಂಕುಮಕ್ಕೆಲ್ಲರೂ ಮನೇಲಿರೋ ಹತ್ರ ನಮ್ಮ ನೇಬರ್ಸ್ನವನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಈ ಸತಿ ಹಬ್ಬನ ಸಿಂಪಲ್ಲಾಗಿ ಮಾಡಿಬಿಟ್ವಿ. ಸಿಂಪಲ್ ಅಂತ ತುಂಬ ಚೆನ್ನಾಗೇ ಆಯಿತು. ಸೊ ಅಷ್ಟೊತ್ತಲ್ಲಿ ನಂದು ಮೆಹಂದಿ ಎಲ್ಲ ಮುಗ್ದಿತ್ತು. ಸೊ ನೋಡ್ತಿರ್ಬೋದು, ಬರೀ ಫುಲ್ 2 ಹ್ಯಾಂಡ್ ಹಾಕೋದಕ್ಕೆ ಅವನು ಅಷ್ಟು ತೊಗೊಂಡ. ಬಟ್ ನನಗೆ ಅದೇನೋ ಅಂತಾರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಆಗಲಿಲ್ಲ. ಬಟ್ ಇನ್ನು ಭಾಸ್ಕರ್ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಇಲ್ಲ ನಂಗೆ ಇಷ್ಟ ಆಯಿತು, ಇಷ್ಟೇ ಹಾಕೋಕ್ಕಾಗೋದು ಅಂತ ನಾನೇ ಅವ್ರಿಗೆ ಸಮಾಧಾನ ಹೇಳ್ತಿದ್ದೆ. ಸೊ ಫೈನಲಿ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಪ್ರಿಪ್ರೇಷನ್ಸ್ ಎಲ್ಲ ಕೂಡ ಶುರು ಆಗ್ತಿತ್ತು. ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣ್ತಿದ್ದಾರಲ್ಲ ಅಮ್ಮ. ಅದೇನೋ ಅವತ್ತು ಸಿಂಪಲ್ ಆಗಾದರೂ ಅಷ್ಟು ಚೆನ್ನಾಗಾಯಿತು, ಖುಷಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಗೈಸ್. ಹಬ್ಬ ಮುಗ್ದಿದ್ದೆ ನೆಕ್ಸ್ಟ್ ಡೇ ವ್ಲಾಗ್. ನಾನು ನೀಲ್ಸ್ ಎಲ್ಲನೂ ಕೂಡ ಮಾಡಿಸ್ಕೊಂಡು ಬಂದೆ ಫಸ್ಟ್ ಟೈಮು. ಇದು ಆ್ಯಕ್ರಿಲಿಕ್ ಏನಲ್ಲ, ನಾರ್ಮಲ್ ನೀಲ್ಸ್ ಎಕ್ಸ್ಟೆನ್ಷನ್ಸು. ತುಂಬ ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯೆನ್ಸು. ಇವ್ರದ್ದು ಬಂದುಬಿಟ್ಟು ಇರೋದು ನಿರ್ಮಲಾ ಸ್ಟೋರ್ಸಲ್ಲಿ ಮಹಿಳಾ ಪ್ರಸಾದ್ ಇದೆಯಲ್ಲ, ಅದರ ಅಂಡರ್ ಬೇಸ್ಮೆಂಟಲ್ಲೇ ಇದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ತುಂಬ ನನಗಂತೂ ಸಖತ್ ಖುಷಿ ಆಯಿತು. ಇದ್ರದ್ದು ಫೀಡ್ಬ್ಯಾಕ್ ನಾನು ನಿಮಗೆ ಹೇಳ್ತೀನಿ ಎಷ್ಟು ದಿವಸ ಬಂತು ಅಂತ. ಇದು ಇದಕ್ಕಿಂತ ದೊಡ್ಡದಿದ್ರು ತಗೋ. ಇದಕ್ಕಿಂತ ದೊಡ್ಡದು ಬರುತ್ತೆ. ಯಾವ ಕಲರ್? ಗ್ರೀನ್ ಮೇಲೆ ಸೇಮ್ ಇದೇ ತರ ಇರಬೇಕು. ಗ್ರೀನ್ ಮೇಲೆ ಸೇಮ್ ಇದೇ ತರ ಇರಬೇಕು. ನೋಡಿ ಫ್ರೆಂಡ್ಸ್, ಇಷ್ಟ ಆಡ್ಕೊಂತ ಇದ್ದಾರೆ ಗೊತ್ತಾ. ನನ್ನ ಬೆಳಿಗ್ಗೆನಿಂದ ಇಷ್ಟೇ ಮಾಡಿಲ್ಲ ಗೊತ್ತಾ. ಪಾಪ ಹುಡುಗ ಥರ ಆಡೋದು. ಸೊ ನಂದು ಎಲ್ಲ ಪ್ಯಾಕಿಂಗ್ ಆಗಿದೆ. ಸೊ ಒಂದು ಬ್ಯಾಗ್ ಕೊಟ್ಟರೆ ಬ್ಯಾಗಲ್ಲಿ ಎತ್ತಿಟ್ಕೊಳ್ಳೋದೇನೆ. ಎಷ್ಟು ಶೆಕೆ ಇವಾ. ಮೀನ್ವೈಲ್ ನನ್ನ ಮೆಹಂದಿ ಕಲರ್ ಈ ಥರ ಬಂದಿದೆ. ಸೊ ಆಲ್ಮೋಸ್ಟ್ ಈ ಥರ. ನೇಲ್ಸ್ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ. ಯಾವಾಗ ಅಂತಂದರೆ ಇದು ನನಗೆ 21 ಡೇಸ್ ಇರುತ್ತೆ ಅಂತ. 21 ಡೇಸ್ ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ರೆ 1 ಮಂತ್ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ. ಬಟ್ ಆದರೆ ಕೈಯಲ್ಲಿ ತಿನ್ನಬೇಕಾದ ಕಲರ್ ಸ್ವಲ್ಪ ಚೇಂಜ್ ಆಗೋಯ್ತು. ನನ್ನ ಪಲಾವ್ ಏನೋ ತಿಂದೆ, ಸ್ವಲ್ಪ ಯೆಲ್ಲೋಯಿಶ್ ಟರ್ನ್ ಆಗಿದೆ. ಇದು
ಈ ಕಲರ್ ಮಾತ್ರ. ಸೊ ನಾರ್ಮಲ್ ಕಲರ್ ಹಾಕಿಸ್ಕೊಂಡೆ ಬಿಕಾಸ್ ನನ್ನ ಸ್ಯಾರಿ ಕಲರೆಲ್ಲ ಅದೇ. ಸೊ ಕಲರ್ ಒಂದಿಷ್ಟು ಬಂದಿದೆ. ಫೈನ್ ಗೈಸ್, ತುಂಬ ಕೆಲಸ ಇದೆ. ಎಲ್ಲ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಿರೋರಿಗೆ. ಥ್ಯಾಂಕ್ ಯು. ಸೀರೆ ಎಲ್ಲ ಯಾವುದು ಏನು ಅಂತ ಅಂತಲ್ಲ ತೋರಿಸ್ತೀನಿ, ಬಟ್ ಅದೆಲ್ಲ ಏನಂತ ಹೇಳ್ತಾರೆ ಫಂಕ್ಷನ್ ಆದಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ನಾನು ಸ್ವಲ್ಪ ಎಲ್ಲನೂ ರೆಂಟ್ಗೆ ಅಂತಾರೆ ತೊಗೊಂಡಿದ್ದೀನಿ ಜ್ಯುವೆಲ್ಸು. ಸೊ ಅದನ್ನೆಲ್ಲನೂ ತೋರಿಸ್ತೀನಿ, ಯಾವ್ಯಾವ ಸ್ಯಾರಿಗೆ ಏನೇನು ಅಂತ. ಮತ್ತು ಸ್ಯಾರಿನೂ ತೋರಿಸ್ತೀನಿ. ಒಂದು ಸ್ಯಾರಿ ಪ್ರೀಪ್ಲೀಟಿಗೆ ಹೋಗಿದೆ, ಇನ್ನೊಂದು ಸ್ಯಾರಿ ಇದೆ, ಅದು ತೋರಿಸ್ತೀನಿ. ಇದು ಪ್ರೀಪ್ಲೀಟ್ಗೆ ಹೋಗಿರೋ ಸ್ಯಾರಿ ಬ್ಲೌಸ್ ಡಿಸೈನು. ಸೊ ಹಿಂದುಗಡೆ ನಾನು ಈ ಥರ ಇದು ಕಸ್ಟಮೈಸ್ ಡಿಸೈನ್ ಅಂತಲೇ ಹೇಳ್ಬೋದು, ಡ್ರಾ ಮಾಡಿ ಕೊಟ್ಟೆ. ಅದನ್ನು ಅದೇ ಥರ ಮಿಷಿನ್ ವರ್ಕ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ನಮ್ಗೆ ಹೆವಿ ಅಂದರೆ ಶೋಲ್ಡರ್ಸ್ ಇರೋದ್ರಿಂದ ತುಂಬ ವರ್ಕೆಲ್ಲ ಮಾಡಿಸಿದ್ರೆ ಇನ್ನು ಅದು ಹೆವಿಯಾಗಿ ಕಾಣುತ್ತೆ ಅಂತ ಎಲ್ಲ ಮಿಷಿನ್ ವರ್ಕೇನೆ ಮಾಡಿಸಿರೋದು. ಮತ್ತು ಇದು ಇನ್ನೊಂದು ಬ್ಲೌಸು ಈ ಥರ ಇದೆ. ಇದಕ್ಕೂ ಅಷ್ಟೇ ಸಿಂಪಲ್ ಎಲ್ಲ ಮಿಷಿನ್ ವರ್ಕೆ ಮಾಡಿಸಿದ್ದೀನಿ. ಸೊ ಟೈಮ್ ಎಲ್ಲ ಬೇಗ ತೋರಿಸ್ಬಿಡ್ತೀನಿ ಆಯಿತಾ. ಇದೆಲ್ಲ ತೋರಿಸ್ಬೇಕಂತಿಲ್ಲ, ಬಟ್ ನನಗೆ ಮೆಮೊರೀಸ್ ಥರ ಹ್ಯಾಡಪ್ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇದು ಇನ್ನೊಂದು, ಇದು ಭಾಸ್ಕರ್ ಅವರು ಕೊಡಿಸಿರೋ ಸೀರೆ. ಅಮ್ಮ ಮನೆದೊಂದು ಸೀರೆ, ಭಾಸ್ಕರ್ ಅವ್ರದ್ದೊಂದು ಸೀರೆ ಇರುತ್ತೆ. ಅದರಲ್ಲಿ ಇದು ಭಾಸ್ಕರ್ ಅವ್ರ ಸೀರೆ. ಅಮ್ಮ ಮನೆದು ಸೇಮ್ ಸ್ಕೈ ಬ್ಲೂ. ಅದು ಮೋಸ್ಟ್ಲಿ ಇನ್ನು ಶೂಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಶೂಟ್ ಮಾಡೋಕ್ಕಾದ್ರೆ ಮಾಡಿ ತೋರಿಸ್ತೀನಿ, ಇಲ್ಲಾದರೆ ಡೈರೆಕ್ಟ್ ಸಿಮಂತದಲ್ಲೇ ನೋಡಿ ಬ್ಲಾಗಲ್ಲಿ. ಸೊ ಇದು ಇನ್ನೊಂದು ಸೀರೆ ಗೋಲ್ಡ್ ವಿತ್ ಒಂಥರ ಪಿಂಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ರಿಚ್ ಲುಕ್, ಮೇಕಬಲ್ ಆದಾಗ ಚೆನ್ನಾಗಿ ಅನಿಸುತ್ತೆ. ಸೊ ಇದೊಂದು. ಸೊ ಜ್ಯುವೆಲ್ರೀಸ್ ತೋರಿಸೋದಾದರೆ ಇದು ನಾನು ರೆಂಟಿಗೆ ತೊಗೊಂಡಿರೋದು. ಸೊ ಫಸ್ಟ್ ಯಾವ್ದಾದ್ರು ಸಿಕ್ಕಿದ್ದು ಅದರಿಂದ ತೋರಿಸ್ಬಿಡ್ತೀನಿ. ಇದು ಒಂದರದ್ದು ಡಾಬು ಒಂದು ಫುಲ್ ಗ್ರ್ಯಾಂಡ್ ತೊಗೊಂಡಿದ್ದೀನಿ, ಇನ್ನೊಂದು ಪೇಸ್ಟಲ್ ಅಂದರೆ ಫುಲ್ ಡೀಸೆಂಟ್. ಅದು ಫಸ್ಟ್ ಇದು ಬಂದುಬಿಟ್ಟು ಫುಲ್ ಟ್ರೆಡಿಷ್ನಲ್, ಭಾಸ್ಕರ್ ಅವ್ರದ್ದು ಬಂದು ಫುಲ್ ಟ್ರೆಡಿಷ್ನಲ್ಲು, ಅಂದರೆ ಎಲ್ಲ ಗೋಲ್ಡ್ ಆರ್ನಮೆಂಟ್ಸ್ ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅಮ್ಮ ಅವ್ರು ಕೊಡ್ಸಿರೋದಕ್ಕೆ ಬಂದುಬಿಟ್ಟು ಪೇಸ್ಟಲಲ್ಲಿ ಸೆಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಇವಾಗ ಟ್ರೆಂಡಿಂಗಲ್ಲಿದೆಯಲ್ಲ ಆ ಥರ. ಅದಷ್ಟು ಬ್ರೈಟಾಗಿ ಕಾಣಲ್ಲ, ಬಟ್ ಪೇಸ್ಟಲ್ಸ್ ಎಲ್ಲ ಹಾಕ್ಕೊಂಡಾಗ ಒಂಥರ ಡೀಸೆಂಟ್ ಲುಕ್ ಇರುತ್ತೆ. ಅದು ನ್ಯೂ ಲುಕ್ ಟ್ರೈ ಮಾಡಿದ್ದೀನಿ. ಇದು ಅದರದ್ದು ಡಾಬ್ ಬರುತ್ತೆ. ಇದು ಭಾಸ್ಕರ್ ಅವರ ಕೊಟ್ಟಿರೋ ಸ್ಯಾರಿ, ಹೆವಿ ಆಗಿರೋ ತೊಗೊಂಡಿದ್ದೀನಿ. ಈ ಥರ ಬಿಕಾಸ್ ಫುಲ್ ಬ್ರಾಡಾಗಿ ಚೆನ್ನಾಗಿ ಕೂರುತ್ತೆ. ಫುಲ್ ಹೈ ನೆಕ್ ಹಾಕೊಂಡ್ರೆ ಇದೊಂದು. ಮತ್ತು ಎಲ್ಲ ಸ್ವಲ್ಪ ನಾನು ಹೆವಿದೇ ತೊಗೊಂಡಿದ್ದೀನಿ ಒಂದು ಸೀರೆಗೆ. ಇನ್ನೊಂದು ಸೀರೆಗೆಲ್ಲ ಸಿಂಪಲ್ ತೊಗೊಂಡಿದ್ದೀನಿ, ಬಿಕಾಸ್ ಎರಡು ತುಂಬ ಓವರ್ ಅನಿಸ್ಬಾರ್ದು. ಬಿಕಾಸ್ ಫೋಟೋ ತೆಗೆದಾಗ ಒಂದು ಅಟ್ಲೀಸ್ಟ್ ಈ ಗ್ರ್ಯಾಂಡ್ ಲುಕ್ಕು, ಇನ್ನೊಂದು ಅಟ್ಲೀಸ್ಟ್ ಸಟಲ್ ಲುಕ್ ಅನಿಸ್ಬೇಕಲ್ವ, ಆ ಥರ ತೊಗೊಂಡಿದ್ದೀನಿ. ಎರಡು ಗ್ರ್ಯಾಂಡ್ ಆದರೆ ಕಚ್ಚ ಅಂತ ಅನಿಸುತ್ತೆ. ಸೊ ದಟ್ ಬಿಕಾಸ್ ಯಾಕೆ ಫಸ್ಟಿಗೆ ತೊಗೊಂಡಿದ್ದೀನಿ ಗ್ರ್ಯಾಂಡಾಗಿ ಅಂದರೆ, ಒಂದು ನಿಮಿಷ, ಭಾಸ್ಕರ್ ಅವ್ರದ್ದು ಕಾಲ್ 8:30 ಆಗ್ತಿದೆ. ನಾಳೆ ಫಂಕ್ಷನ್ ಇದೆ. ಇನ್ನು ಅದು ಇದು ಥರದ್ರಲ್ಲೇ ಇದ್ದಾರೆ. ಇನ್ನೂ ಮನೆಗೂ ಬಂದಿಲ್ಲ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದವರು ಹತ್ತಂದು ಫೈನ್. ಸೊ ಇದು ಇಯರಿಂಗ್ಸ್, ಬಿಗ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ. ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಹಾಕೊಂಡಾಗ ಮಾತ್ರ ಸಕ್ಕತ್ತಾಗಿ ಅನಿಸುತ್ತೆ. ಅಂದರೆ ಮೇಕಪ್ ಎಲ್ಲ ಮಾಡಿ ಹಾಕಿದಾಗ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಇನ್ನು ಅದೇ ಗೋಲ್ಡ್ ಸ್ಯಾರಿದೆ ಎಲ್ಲ ತೋರಿಸ್ಬಿಡ್ತೀನಿ ಫಸ್ಟು. ಆಮೇಲೆ ಫಸ್ಟ್ ಇದು ಕವರ್ ಸೌಂಡು ಬರುತ್ತೆ. ಗೋಲ್ಡ್ ಸ್ಯಾರಿದೆ ಎಲ್ಲ ತೋರಿಸ್ಬಿಡ್ತೀನಿ. ಒಂದು ನಿಮಿಷ. ಸೊ ಕವರ್ ಸೌಂಡ್ ಇದು ಒಂದು ಬೈತಲೆ ಬೊಟ್ಟು, ಎಲ್ಲ ಗೋಲ್ಡ್ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇದೊಂದು ಇಯರಿಂಗು ಮತ್ತು ಲಾಂಗ್ ಚೈನ್ ತುಂಬ ಹೆವಿ ಇದೆಯಲ್ವ. ಸೊ ಶಾರ್ಟ್ ಆಗಿದ್ದಾಗ ಕತ್ತಿಗೇನಾದರೂ ಬೇಕಾಗುತ್ತೆ ಅಂತ ಶಾರ್ಟ್ ಚೈನ್ಗೆ ಇದು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ.
ಇದು ಅಲ್ಲಿ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದು ತೊಗೊಳ್ಳ ಅದು ತೊಗೊಳ್ಳ, ಇದು ಮ್ಯಾಚ್ ಆಗುತ್ತಾ ಅದು ಮ್ಯಾಚ್ ಆಗುತ್ತಾ, ಸಖತ್ತು ಕನ್ಫ್ಯೂಷನ್ಸ್ ಆಗುತ್ತೆ. ಫೈನಲಿ ಯಾವುದೋ ಒಂದು ಎತ್ಕೊಂಡು ಬಂದಿರ್ತೀವಿ. ಆಮೇಲೆ ಅನಿಸುತ್ತೆ ಅಲ್ಲಿ ಬಂದಮೇಲೆ ಅದು ತೊಗೋಬೋದಿತ್ತಲ್ಲ ಇದು ತೊಗೋಬೋದಿತ್ತಲ್ಲ, ಯಾವ್ದು ಹಾಕೋಬೇಕೋ ಅದೇ. ಇನ್ನು ಫೈನಲ್ ಗೋಲ್ಡ್ ಸೀರೆದಂದರೆ ಒಂದು ಡಾಬ್ ಅಷ್ಟೆ. ಇದೆಲ್ಲ ನನ್ನ ಸೈಜಿಗೆ ಹಿಡಿಯಲ್ಲ, ನೋಡಿಕೊಂಡು ಹಾಕೋಬೇಕು. ಇದೊಂದು ಡಾಬ್. ಇವಾಗ ಪೇಸ್ಟಲ್ ಸ್ಯಾರಿದು ಡಾಬ್ ತೋರಿಸೋದೆಲ್ಲ ಮೆಕ್ಕಿದ್ದೆಲ್ಲ ತೋರಿಸ್ತೀನಿ. ಪೇಸ್ಟಲ್ ಸ್ಯಾರಿದು ಲಾಂಗ್ ಚೈನ್ ಈ ಥರ, ಇದು ಏನು ಅಂತ ವಿಕ್ಟೋರಿಯಾ ಸೆಟ್ ಅಂತಾರಲ್ಲ ಆ ಥರ, ಒಂಥರ ಡಿಫ್ರೆಂಟ್ ಇದ್ದು. ಅಮ್ಮ ಕಟ್ಟಾಯ್ತಾ? ಹಂಗಪ್ಪ ಫಂಕ್ಷನ್ ಅದು ಇವತ್ತು ಕಟ್ಟಾಗಿದೆ. ಇಲ್ಲ, ಅದು ಕುಕ್ಕಿ ಹಾಕಬೇಕಷ್ಟೆ. ಟೆನ್ಷನ್ ಆಗೋದು ನನಗೆ. ಅದು ಡೆಲಿಕೇಟಪ್ಪ. ಇದು ವಿಕ್ಟೋರಿಯಾ ಸೆಟ್. ಅದು ಲಾಂಗ್ದಾಯ್ತಂದ. ಮತ್ತು ಇಯರಿಂಗ್ಸು ಹೇಳಿದ್ರು. ಒಂದೆಲ್ಲ ಗ್ರ್ಯಾಂಡ್ ತೊಗೊಂಡಿದ್ದೀನಿ, ಇನ್ನೊಂದೆಲ್ಲ ಥರ ವಿಕ್ಟೋರಿಯಾ ಸೆಟ್ ಮತ್ತು ಕುಂದನ್ ಸೆಟ್ಟಲ್ಲೇ ತೊಗೊಂಡಿದ್ದೀನಿ. ಬಿಕಾಸ್ ನ್ಯೂ ಟ್ರೆಂಡ್ ಅಲ್ವಾ, ಹಾಕೊಳ್ಳೋಣ ಅಂತ. ಈ ಥರ ಜುಮ್ಕ ಎರಡು ತೋರಿಸಲಾ? ತಿರ್ಗಿ ನೋಡ್ಕೋಬೇಕಿತ್ತು. ಸಾರಿ, ಸಾಕಾಯ್ತು. ಎರಡಿದು. ಮತ್ತು ಇದು ನೋಡಿ ಮಾಂಗ್ಟಿಕ, ಇದು ಸಿಂಪಲ್ ಆಗಿ ತೊಗೊಂಡು. ಒಂದಕ್ಕೆಲ್ಲ ಗ್ರ್ಯಾಂಡ್, ಇನ್ನೊಂದಕ್ಕೆಲ್ಲ ಸಿಂಪಲ್. ಮತ್ತು ಇದೊಂದು ಯಾಕೆಲ್ಲ ಹಿಂಗೆ ಬೀಳ್ತಾ ಇದ್ದೀವಿ, ಬಗ್ಸಿ ಬಗ್ಸಿ ಸುಸ್ತು ಮಾಡುತ್ತೆ. ಇಲ್ಲಿ ಒಂದು ಇಲ್ಲ, ಇಲ್ಲಿ 3, 2, 3, 4. ಇದನ್ನು ತೆಗಿಬೇಕಿತ್ತೆ ನಾನು. ಇದೊಂದಿಲ್ಲ. ಏಯ್ ಇದೊಂದು ಇಲ್ಲಿ ಹೈ ಚೋಕರ್ ಹಾಕೊಳ್ಳೋದು ಅಷ್ಟೇ. ಸೆಟ್ಟಿಗೆ ಬಂದರೆ ಅಷ್ಟೇ. ಇನ್ನು ಮೇಕಪ್ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಹೇರ್ ಸ್ಟೈಲ್ಗೆ ಮತ್ತು ಫಸ್ಟ್ ಒಂದು ಸ್ಯಾರಿ ಡ್ರಾಪ್ ಮಾಡೋಕ್ಕೆ ಮಾತ್ರ ನನ್ನ ಏನಂತಾರೆ ಕಾಮನ್ ಫ್ರೆಂಡ್ ಅವ್ರಿಂದ ಮಾಡಿಸ್ಕೊತಾ ಇದ್ದೀನಿ. ಇನ್ನೆಲ್ಲನೂ ಕೂಡ ನಾರ್ಮಲ್ಲೇ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಅಂದರೆ ಮೇಕಪ್ ಮಾತ್ರ ನಾನೇ ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದು ಎಲ್ಲನೂ ಕೊಟ್ಟಿದ್ದೀನಿ. ಸೆಕೆಂಡ್ ಸ್ಯಾರಿ ಹುಡಿಸ್ತಾರಲ್ಲ ಆವಾಗ ನಾನೇ ಮಾಡ್ಕೋಬೇಕು. ಇವ್ರು ಫೋನ್ ಮಾಡಿ ತಲೆ ತಿಂತಾರವೆ. ಅಪ್ಕಮಿಂಗ್ ಬ್ಲಾಗ್ಸಲ್ಲೂ ಕೂಡ ಏನೇನು ಅಂತ ಎಲ್ಲ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತು ಯಾರನ್ನಾದರೂ ನಾನು ಕರೆಯೋಕ್ಕಾಗಿಲ್ಲ ಅಂದರೆ ನನ್ನ ಸಂಗತಿಗೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಟೈಮ್ ಕನ್ಸ್ಟ್ರೈನ್ ಮತ್ತು ಬಜೆಟ್ ಕನ್ಸ್ಟ್ರೈನ್, ಆಮೇಲೆ ಎಲ್ಲ ಕನ್ಸ್ಟ್ರೈನ್ಸ್ ಅಷ್ಟೇ. ಸೊ ನೀವು ಎಲ್ಲಿದ್ದೀರೋ ಅಲ್ಲಿಂದ ನನಗೆ ಆಶೀರ್ವಾದ ಮಾಡಿ ಅಷ್ಟೇ ಸಾಕು. ಥ್ಯಾಂಕ್ ಯು. ಸೊ ಎಲ್ಲನೂ ಎತ್ತಿಟ್ಕೊಂಡು ಮತ್ತೆ ಸಿಗ್ತೀನಿ. ಇನ್ನು ತಾಂಬೂಲಗಳನ್ನೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತು, ತೊಗೊಂಡು ಬಂದಿದ್ವಿ. ಸೊ ಏನಾಯ್ತು ಅಂದರೆ ನಿಜ ತಾಂಬೂಲ ಎಲ್ಲ ಶಾರ್ಟೇಜ್ ಆಗೋಯಿತು. ನಾನು 60 ಪೀಸಸ್ ತಂದಿದ್ದೆ. ಇದು ಆ್ಯಕ್ಚುಲಿ ಯಾರು ಕುಂಕುಮ ಇಡ್ತಾರೋ ಹೆಣ್ಮಕ್ಳು ನಾನು ಕೊಡಬೇಕಂತ ನಮ್ಮಮ್ಮ ಏನು ಮಾಡಿಬಿಟ್ಟಿದ್ದಾರೆ, ಎಲ್ರಿಗೂ ಕೊಡೋ ತಾಂಬೂಲ ಅಂದ್ಕೊಂಡು ಮೇಲೆ ತೊಗೊಂಡೋಗ್ಬಿಟ್ಟು ಊಟದ ಹತ್ರ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ಪಂಕ್ತಿಯಲ್ಲಿ 60 ಮೆಂಬರ್ಸ್ ಆಲ್ಮೋಸ್ಟ್ ಕುತ್ಕೋಬೋದಿತ್ತು. ಫುಲ್ 60 ಮೆಂಬರ್ಸ್ಗೂ ಕೊಟ್ಬಿಟ್ಟಿದ್ದಾರೆ.
ಸೊ ಶಾರ್ಟೇಜ್ ಆಗೋಯಿತು ಪೂರ್ತಿ. ಸೊ ಏನೂ ಇರಲಿಲ್ಲ ಅದರಲ್ಲಿ. ಒಂದು ಈ ಥರ ಬ್ಯಾಗ್ ತೊಗೊಂಡಿದ್ದೆ, ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಗಾಜಿಂದು ಬಳೆ ಮತ್ತು ಒಂದು ಸಣ್ಣದೊಂದು ಸ್ಟೀಲ್ ಡಬ್ಬಿನ ಇದರೊಳಗೆ ನಾನು ಹಾಕ್ಕೊಂಡಿದ್ದೆ. ಇದೊಂದು 20 ಇದ್ದಿದ್ರೆ ಇನ್ನೂ ಕರೆಕ್ಟ್ ಆಗ್ತಿತ್ತು, ಬಟ್ ಇದು ಸಿಕ್ಕಲಿಲ್ಲ. ಅದೊಂದು ಬೇಜಾರಿದೆ ನನಗೆ, ಅಯ್ಯೋ ಇದಾಗಲಿಲ್ವಲ್ಲ, ತಾಂಬೂಲ ಒಂದು ಶಾರ್ಟೇಜ್ ಬಂತಲ್ಲ ಅಂತ. ನೈಟ್ ಎಲ್ಲ ಕೆಲಸನೂ ಮುಗಿಸಿ ನೈಟ್ ಇದೊಂದು ಪ್ಯಾಕ್ ಮಾಡೋದಕ್ಕೆ ಕೂತ್ಕೊಂಡ್ವಿ. ಇನ್ನೂ ಭಾಸ್ಕರ್ ಮನೆಗೆ ಬಂದಿರಲಿಲ್ಲ. ಪಾಪ ಅವನದೇನಾಗಿತ್ತು ಅಂದರೆ ಅವನು ಬಟ್ಟೆನೇ ತೊಗೊಂಡಿರಲಿಲ್ಲ ಫಂಕ್ಷನ್ಗೆ. ಹಿಂದಿನ ದಿವಸ ಹೋಗಿ ಅವನು ಪರ್ಚೇಸಿಂಗ್ ಹೋಗಿದ್ದಿತ್ತು. ಗೊತ್ತಲ್ವ, ಯೂಶ್ವಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಲಾಸ್ಟ್ ಮೂಮೆಂಟಲ್ಲಿ ಬಟ್ಟೆ ತೊಗೋತೀವಂದರೆ ಫುಲ್ ಕನ್ಫ್ಯೂಷನ್ಸಲ್ಲೇ ಇರುತ್ತೆ, ಇದು ತೊಗೊಳ್ಳ ಅದು ತೊಗೊಳ್ಳ ಅಂತ. ಅವನಿಗೆ ಪಾಪ ನಾನು ಇಲ್ಲಿದ್ದೀನಿ, ಅವನು ತೊಗೊಳಕ್ಕೆ ಹೋಗಿದ್ದಾನೆ. ಸೆಲೆಕ್ಷನ್ ಯಾವ್ದು ಮಾಡಬೇಕು ಅನ್ನೋದು ಅವನಿಗೂ ಕನ್ಫ್ಯೂಷನ್ನು, ನನಗೂ ಫೋಟೋದಲ್ಲಿ ಯಾವುದು ಚೆನ್ನಾಗಿ ಕಾಣ್ತಾಯಿಲ್ಲ. ಬಟ್ ಫೈನಲಿ ಒಂದು ಶೇರ್ವಾನಿ ಥರ ತೊಗೊಂಡಿದ್ದು, ಇನ್ನೊಂದು ಜುಬ್ಬಾ ಪೈಜಾಮ್ ಥರ ತೊಗೊಂಡ. ಒಂದಕ್ಕೆ ಮಾತ್ರ ಮ್ಯಾಚ್, ಎರಡೂ ಮ್ಯಾಚ್ ಆಯಿತು ಆಲ್ಮೋಸ್ಟ್. ನಂದು ಒಂದು ಬ್ಲೇಸರ್ ಕೋಟ್ ಕೈಂಡ್ ತೊಗೊಂಡಿದ್ದ ನಾನು, ಗೋಲ್ಡ್ ಕಲರ್ವದು. ಇನ್ನೊಂದು ಸ್ಕೈ ಬ್ಲೂ ಕಲರ್, ಸೆಕೆಂಡ್ ಸ್ಯಾರಿ ಸ್ಕೈ ಬ್ಲೂ ಕಲರ್, ಅವನು ಸ್ಕೈ ಬ್ಲೂ ಕಲರ್ ಟಾಪ್ ವಿತ್ ಬಾಟಮ್ ಥರ ತೊಗೊಂಡಿದ್ದ. ಸೊ ತಾಂಬೂಲ ಎಲ್ಲ ಪ್ಯಾಕ್ ಮಾಡಿ ಚಕ ಅಂತ ನಮ್ಮ ಅತ್ತೆ ಮಾವ ಇಬ್ಬರು ಎತ್ತಿಡ್ತಾ ಇರ್ತಾರೆ. ಸೊ ಅದೇ ಇದು ಶಾರ್ಟೇಜ್ ಆಯ್ತಲ್ಲ, ಅದೊಂದು ಬೇಜಾರಿತ್ತು. ಬಟ್ ನಮ್ಮ ಡ್ಯಾಡಿ ಹೇಳಿದರು 150 ಪೀಸಸ್ಸು ತೊಗೊಂಬಿಡು ಅಂತ. ನಾನು 150 ಎಲ್ಲ ಬೇಕಾಗಲ್ಲ ಅಂತ ನಾನು, ಬಿಕಾಸ್ ಮಕ್ಕಳು ಬರ್ತಾರಲ್ಲ, ಮಕ್ಕಳಿಗೆಲ್ಲ ಕೊಡೋಕ್ಕಾಗತ್ತಾ, 150 ಬೇಡ ಅಂತ ನಾನು. ಅದು ನೋಡಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಒಂದು ಸ್ವಲ್ಪ ಉಳಿದಿದ್ರೆ ಆಗ್ತಿತ್ತು ಬೇರೆ ಎಂತಕ್ಕಾದರೂ. ಇದು ಒಂದು ಖತಮ್ ಆಯಿತು. ಆಮೇಲೆ ಏನು ತೊಂದರೆ ಇಲ್ಲ, ಇನ್ನು ಮಿಕ್ಕಿದವ್ರಿಗೆಲ್ಲನೂ ಅಲ್ಲೇ ನಾವು ತಾಂಬೂಲನ ಕೊಟ್ವಿ. ಹೇಗಿದ್ರು ಹಣ್ಣುಗಳೆಲ್ಲ ವರ್ಷೆಗೆಲ್ಲ ಜಾಸ್ತಿನೇ ಬಂದಿದ್ವಲ್ಲ, ಅದನ್ನೇ ಕೊಟ್ಟು ಕಳಿಸಿದ್ವಿ. ಲೈಕ್ ಅರಿಶಿನ ಕುಂಕುಮ, ಒಂದೆರಡು ಬಾಳೆಹಣ್ಣು ಅದೆಲ್ಲ ಇಟ್ಬಿಟ್ಟು ಕೊಟ್ವಿ. ಹೇಳ್ತಾಯಿದ್ದೆ ನಮ್ಮ ಮಾವಂಗೆ, ನಮ್ಮ ಮಾವ ಹಾಗೆ ನೀಟಾಗೆಲ್ಲ ಒಂದೊಂದು ಎತ್ತಿಡ್ತಾಯಿದ್ದಾರೆ. ನನಗೆ ಒಂದೇ ಥರ ಪೀಸು ಸಿಕ್ಕಲಿಲ್ಲ, 16 ಒಂದೇ ಕಲರು ಸಿಕ್ಕಲಿಲ್ಲ. ಸೊ ಇದೊಂದು ಸ್ವಲ್ಪ ಕಲರು ಅದೊಂದು ಸ್ವಲ್ಪ ಕಲರು ಅಂತ ತೊಗೋಬೇಕಾಗಿತ್ತು, ಎಲ್ಲ ಮಿಕ್ಸ್ ತೊಗೋಬೇಕಾಗಿತ್ತು. ಸೊ ಫೈನಲಿ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಕೂಡ. ಸ್ವಲ್ಪ ಜನಕ್ಕೆ ಮಾತ್ರ ಮಿಸ್ ಆಯಿತು. ಇದು ನಮ್ಮ ಫಸ್ಟ್ ಮಾಡಿದ ಫಂಕ್ಷನ್ ಅಲ್ವಾ, ಯಾವುದು ಎಷ್ಟು ತೊಗೋಬೇಕು ಏನು ಐಡಿಯಾನೇ ಇರಲಿಲ್ಲ. ಅದಕ್ಕೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಫೈನಲಿ ಇವಾಗ ಗೊತ್ತಾಯಿತು ಎಷ್ಟೆಷ್ಟು ಏನೇನು ಅಂತ. ಸೊ ನೋಡಿ ಗೈಸ್, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದಷ್ಟು ನನಗೂ ಒಂದು ಮೋಟಿವೇಶನ್ ಇರುತ್ತೆ. ಡೈಲಿ ಒಂದು ವ್ಲಾಗ್ಸ್ ಮಾಡೋಕ್ಕಾಗಲಿ, ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋದಕ್ಕಾಗಲಿ ಖುಷಿ ಅನಿಸುತ್ತೆ. ಸೊ ನೋಡಿ ಕಂಪ್ಲೀಟ್ ವಿಡಿಯೋನ. ಸೊ ಫೈನಲಿ ಭಾಸ್ಕರು ಬಂದರು, ಒಂದಿಷ್ಟಂತ ಪ್ಯಾಕಿಂಗ್ ಮಾಡಿ ನಾವು ಕೂಡ ಎತ್ತಿಟ್ವಿ. ಬಟ್ ಮೀನ್ವೈಲ್ ಬಾಕ್ಸನ್ನು ಅದ್ರಲ್ಲಿ ತೂರುತ್ತೋತಿರೋಲ್ವೋ ಅನ್ನೋ ಟೆನ್ಷನಲ್ಲಿ ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ವಿ. ಆಮೇಲೆ ಇಲ್ಲ ಭಾಸ್ಕರ್ ಇಲ್ಲ ಅದರೊಳಗೆ ಹಾಕೋಣ ಅಂತ ಅಂದ್ಬಿಟ್ಟು, ತೂರುತ್ತೆ ಅಂತ ಅಂದ್ಬಿಟ್ಟು ಅದರೊಳಗೇ ಇವಾಗ ತೂರಿಸಿ ಎಲ್ಲನೂ ಅದರೊಳಗೇ ಜೋಡಿಸಿ ಇಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಮಾತಾಡಿಕೊಂಡು ರಾತ್ರಿನೂ ಲೇಟಾಗಿ ಎಲ್ಲರೂ ಮಲ್ಕೊಂಡ್ವಿ. ಸೊ ಚೆನ್ನಾಗಿತ್ತು ಗೈಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೀನ್ ವೈಲ್ ಸೀಮಂತದ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನಿಲ್ಲ, ಎಲ್ಲ ಶಾರ್ಟ್ ಕ್ಲಿಪ್ಪಿಂಗ್ಸ್ ಇದೆ, ಬಿಕಾಸ್ ಯಾರೋ ವೀಡಿಯೋ ಶೂಟ್ ಮಾಡೋರು ಇರಲಿಲ್ಲ. ಸೊ ಬಟ್ ಅದು ಶೇರ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ.